ಇರ್ತದೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಅದರಲ್ಲಿ ಪಾಲ್ಗೊಳ್ಬೇಕು. ಅಜ್ಜನನ್ನ ಒಂದು ತಕ್ಕಡಿಯಲ್ಲಿ ಇಬ್ಬರು ನೀವೆಲ್ಲ ಫ್ಯಾಮಿಲಿದವ್ರು ಸರ್. ಮೊದಲಿಗೆ ಪರಶುರಾಮ್ ಅವರು ತಮ್ಮ ಅವ್ರವ್ರ ಕೈ ಕೊಟ್ಬಿಡು, ಅವ್ರವ್ರ ಕೈ ಕೊಟ್ಬಿಡು, ಸುತ್ಕೋತಾನ ಅವ್ರು. ಅಲ್ಲಿ ಒಂದು 5-6 ಕೊಟ್ಬಿಡ್ತಮ್ಮ, ಅವ್ರು ಸುತ್ಕೋತಾರಲ್ಲ. ಸುಮಿತ್ರಕ್ಕ ಓಕೆ. ಸುಮಿತ್ರಕ್ಕ ಒಂದು 5-6 ಕೊಟ್ಬಿಡಲ್ಲಿ. ತಂಗಿ ನಿನ್ನ ಮ್ಯಾಳಿಗೆಲ್ಲ ರೂಂಬಾಲ್ ಸುತ್ಕೋ ತಂಗಿ, ಆಕೆ ಕೊಟ್ಬಿಡ ಒಂದು 5-6 ಕೇಕ್. ಆನಂತರ ಈಚೆ ಕಡೆ ಸುಚಿತ್ರ ಮ್ಯಾಳಿಗೆ ಒಂದು 4-5 ಕೊಡು, ಹಿರಿಯರಿಗೂ ಒಂದು 4-5 ಕೊಟ್ಬಿಡಿ ಇಲ್ಲಿದ್ದವ್ರಿಗೆ. ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಅಳಗೋಟದಿಂದ ನಮ್ಮ ಹಳ್ಳೂರು ಕಾಕ ಬಂದಾರ ಸರ್. ಭಾಳ ಅದ್ಭುತ ವ್ಯಕ್ತಿ ಸರ್, ತುಂಬಿದ ಕೊಡ ಇದ್ದಂಗೆ ಸರ್. ನಮ್ಮ ಭಾಗದೊಳಗೆ ಅಟ್ಟತ್ತಲ್ಲ ಎಲ್ಲ ಭಾಗದೊಳಗೆ ದಾನ ಧರ್ಮಕ್ಕೆ ಎತ್ತಿದ ಕೈ ಅಂದ್ರೆ ಅದು ಹಳ್ಳೂರರ ಫ್ಯಾಮಿಲಿ ಅಂತ ಭಾಳ ಅಭಿಮಾನದಿಂದ ನಾನು ಈ ಸಮಾರಂಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳು, ನಿಮಗೂ ಕೂಡ ಹಾರ್ದಿಕವಾಗಿ ತುಂಬಿದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅರಳಿಕಟ್ಟಿ ಪೂಜಾರಿ ಸೈಡಿಗೆಪ್ಪ ಬಾ, ಈಚೆ ಕಡೆ ನಿಂತು ಮ್ಯಾಲ ತಗೊಂಡು. ಓಕೆ, ಧನ್ಯವಾದಗಳು ಸರ್. ಟೈಮ್ ಆಗ್ತಾ ಇದೆ. ಈಗ ನೇರವಾಗಿ ಅಜ್ಜಾರನನ್ನು ನಾವು ಇದರಲ್ಲಿ ಕುಣಿಸ್ತಾ ಇದ್ದೀವಿ. ಅಜ್ಜಾರ್ ಬರ್ರಿ, ಅಜ್ಜಾರ್ ನೀವು ಬಲಗಡೆನೇ ಇರಲಿ, ಕಡೆ ನೀವು ಕುತ್ಕೊಂಡ್ಬಿಡ್ರಿ. ಈಗ ತುಲಾಭಾರ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಅಜ್ಜಾರನನ್ನು ನಾವು ನೇರವಾಗಿ ತಕ್ಕಡಿಯಲ್ಲಿ ಕುಣಿಸ್ತಾ ಇದ್ದೇವೆ ಬಲಗಡೆ. ಇನ್ನು ಅದೇ ತೆರನಾಗಿ ಶ್ರೀಯುತ ನಮ್ಮ ಮುಗಳು ಕೂಡದ ಸುಪ್ರೀತಾನ್ ಟೀಮ್ ಬಂದದ. ಬೀರದೇವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕೈಪಟ್ಟು ಬಾರಿಸಲಿಕ್ಕೆ ನಮ್ಮ ಸುಪ್ರೀತಾ ತಂಡ ನಿನ್ನೆ ರಾತ್ರಿ ಬೆಳಗ್ಗೆ ತನಕ ಹಾಡಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್. ನಮ್ಮ ಮುಗಳು ಕೂಡದ ಇಡ್ರಿ ಸರ್. ಮೊದಲಿಗೆ ಭಂಡಾರ ತೂಕು ಮಾಡಿ ಆ ನಂತರ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ತುಲಾಭಾರ ಕಾರ್ಯಕ್ರಮ ನೆರವೇರ್ತದೆ. ಮೊದಲಿಗೆ ಭಂಡಾರದ ತೂಕ ಮಾಡಿ, ಯಾಕಂದ್ರೆ ಭಂಡಾರ ಸಮಾನ ಯಾವುದೂ ಅಲ್ಲ, ಬಂಗಾರನೂ ಅಲ್ಲ, ರೂಪಾಯಿನೂ ಅಲ್ಲ. ಭಂಡಾರಕ್ಕೆ ಸರಿಸಾಟಿಯಾಗಿ ಯಾರೂ ನಿಲ್ಲುವುದಿಲ್ಲ, ಯಾವುದೂ ನಿಲ್ಲುವುದಿಲ್ಲ ಸರ್. ಅಂಥ ತಾಕತ್ತು ಭಂಡಾರದಲ್ಲಿದೆ. ಈ ಭಂಡಾರದ ತೂಕವನ್ನು ಮಾಡಿ ಆ ನಂತರ ನಾವು ತುಲಾಭಾರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ತಮ್ಮ ಇಳಿಸ್ಕೊಡ್ರಿ, ಇನ್ನು ರೊಕ್ಕದ ಇಡಕಿದ್ದಾರೆ. ಓಕೆ, ಇಳಿಸ್ಕೊಡ್ರಿ. ಈಗ ಸನ್ಮಾನ ಮಾಡ್ತೀರಿ. ಓಕೆ 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 ಸರ್, ಮಾಡಿ ಸರ್. ವಿಶೇಷವಾಗಿರ್ತಕ್ಕಂಥ ಗೌರವಪೂರ್ವಕವಾದಂಥ ಸನ್ಮಾನವನ್ನು ನಮ್ಮ ಈಗ ನೋಡಿ ಸರ್, ಅದು ಒಂದು ಯೋಗ ಹೆಂಗಿರ್ತೈತೆ ನೋಡಿ ಸರ್. ನಾವು ತುಲಾಭಾರ ಮಾಡಲಿಕ್ಕೆ ಮೊದಲು ಭಂಡಾರ ತೂಕ ಮಾಡಿ ಹಣ ಇಡಬೇಕಂತ ಮಾಡಿದ್ದೀವಿ. ಈ ಸರಿ ಭಗವಂತ ಏನು ಮಾಡ್ಯಾನಂದ್ರೆ ಮಾರುತಾನ, ರೊಕ್ಕಕ್ಕೆ ಬೆಲೆ ಕಟ್ಟಬೇಡ್ರಿ, ಅಜ್ಜಾನ ನೀವು ತೂಕ ಮಾಡೋದ್ರ ಅದೇನು 25,000 ಕೊಡ್ತೀರ, 50,000 ಕೊಡ್ರಿ, ಆದ್ರೆ ಭಂಡಾರನ ತೂಕ ಕೊಡ್ಬೇಕಂತೇಳಿ ಆಜ್ಞಾಗ್ಯದ. ಭಂಡಾರದ ತುಲಾಭಾರ ಫಸ್ಟ್ ಎಲ್ಲಿ ನಡೆದೈತೆ ಅದಕ್ಕೆ ಅದು ಇಟ್ನಾಳ ಗ್ರಾಮದಾಗ ನಡೆದೈತೆ ಬಂಧುಗಳೇ. ಒಂದ್ಸರಿ ಅಜ್ಜನಿಗೆ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ನಿಂತ್ಕೊಳ್ಳಿ ಸರ್, ನೀವೆಲ್ಲ ಫ್ಯಾಮಿಲಿದವರು ಸರ್. ನೋಡಿ ಅವರು ತೂಕ ಎಷ್ಟು ಹಣ ಆಗ್ತದನೋ ಅದು 50 ಆಗಲಿ 25 ಆಗಲಿ ಹಣವನ್ನು ನೀಡಿ ಭಂಡಾರದ ತೂಕನ ಅರ್ಪಣೆ ಮಾಡ್ತಾ ಇದ್ದಾರೆ ಈ ಕುಟುಂಬಕ್ಕೆ. ಮೊದಲ ಮಟ್ಟಿ ಕುಟುಂಬಕ್ಕೆ ನಮ್ಮ ಹುಲಜಂತಿ ಮಾಳಿಗರಾಯ ಅರಿಕೆರೆ ಮಗುಷಿದ ಕಾಸಿಲಿಂಗ ಸದಾಶಿವಜ್ಜ, ನಿಮ್ಮ ಬಾಳ್ವೆ ಬಂಗಾರ ಆಗಲಿ, ನಿಮ್ಮ ಬದುಕು ಬಂಗಾರದಂಗೆ ಆಗಲಿ, ಭಂಡಾರದಂಗೆ ಆಗಲಿ ಅಂತ ತಿಳಿದ ಈ ಪೂಜ್ಯರನ್ನು ಗೌರವಿಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು, ತಮಗೆ ಧನ್ಯವಾದಗಳು ಸರ್. ಓಕೆ, ಅಜ್ಜಾರ ಆಶೀರ್ವಾದ ತೆಗೆದುಕೊಡ್ತಮ್ಮ ಎಲ್ಲರೂ. ತಮ್ಮ ಅಲ್ಲಿ ಭಂಡಾರದವ್ರು ಉಂಟು, ಭಂಡಾರ ಹಚ್ಚಿರಲಿ ಅವರಿಗೆ. ಕರಿಯ ಪೂಜಾರಿ ಅವರು ಭಂಡಾರ ಹಚ್ಚಿರಿ ಅವ್ರಿಗೆಲ್ಲ. ಹಚ್ಚಿರಿ, ನೀವು ಹಚ್ಚಿರಿ. ಅಜ್ಜಾರ ಕಾಯಿ ಕೊಡ್ರಿ, ಅಜ್ಜಾರ ಕಾಯಿ ಕೊಡ್ರಿ. ಇನ್ನು ಸೋಮನಿಂಗ ತಾಲೂಕು ಅತನಿ ಅಬ್ಯಾಳ ಗ್ರಾಮದಿಂದ ಬಂದಿರತಕ್ಕಂಥ ಸೋಮನಿಂಗನ ವಗ್ಗಾರೆ ಅವರು ಕೂಡ ಗೌರವಪೂರ್ವಕವಾದಂಥ ಸನ್ಮಾನವನ್ನು ಅವರು ಕೂಡ